ಹೆಸರು ಹೊಡಿಲಿಲ್ಲ. ನಾವು ನಂತರದಲ್ಲಿ ಇದು ಅಧಿವೇಶನ ಮುಗಿದ ಮೇಲೆ ನಾವು ಹೋಗಿ ಹೇಳ್ತೀನಿ ಅನ್ನೋಂಥ ಮಾತನ್ನು ಆ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಅಹಿಂದ ಮೂಮೆಂಟನ್ನು ಅಥವಾ ಒ ಬಿ ಸಿ ಮೂಮೆಂಟನ್ನು ಒಡಿಲಾರ್ದಂಗೆ ಒಕ್ಕಟ್ಟಿನಿಂದ ಒಯ್ಯುವಂಥ ಒಂದು ಸಾಹಸವನ್ನು ಈ ಸಂದರ್ಭದಲ್ಲಿ ಸತೀಶ್ ಜೊತೆಗೆ ನಮ್ಮ ಕೆ ಎನ್ ರಾಜ, ನಾಗೇಂದ್ರ ಮತ್ತು ಇನ್ನುಳಿದವ್ರು ಮಾಡ್ತಾಯಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇದಕ್ಕೆಲ್ಲ ಸಿದ್ದರಾಮಯ್ಯರ ಒಂದು ಬೆಂಬಲದ ಅದು ಮಾಡಿಸೋದಕ್ಕೆ ಅವರು ಬೆನ್ನು ಹಚ್ಚಿದ್ದಾರೆ ಅಂತ. ಯಾಕಂದ್ರೆ ಇದು ಹಗಲೆಲ್ಲ ಆಗುವಂಥ ಕೆಲಸಗಳಲ್ಲ. ಇದು ಸಿದ್ದರಾಮಯ್ಯರಾಗಿದ್ದ ಒಂದು ಅಪರೂಪ. ಇದು 2 ಸಲ ಆಗಿದ್ದಾರೆ ಮತ್ತು ಬೇರೆ. ಆದರೆ ಮತ್ತೊಬ್ಬ ಹಿಂದುಳಿದ ನಾಯಕ ಇಷ್ಟು ಮೇಲೆತ್ತರಕ್ಕೆ ಬಂದ ಇಡೀ ಒಂದು ರಾಜ್ಯವನ್ನು ತನ್ನ ಕಪಿಮುಷ್ಟಿ ಇಟ್ಟುಕೊಂಡು ಹೋಗುವಂಥ ವ್ಯಕ್ತಿತ್ವ ಬರೋದು ಭಾಳ ರೇರೆಸ್ಟ್ ಆಫ್ ದ ರೇರ್. ಅದರಲ್ಲೂ ತಮ್ಮ ನಂತರ ಈ ಸಿದ್ದರಾಮಯ್ಯವರು ಯಾರನ್ನು ತಯಾರು ಮಾಡ್ತಾರೋ ಗೊತ್ತಿಲ್ಲ. ವಿಶೇಷ ಸತೀಶ್ ಅವ್ರ ಮೇಲೆ ಅವರು ಏನೋ ಒಂದು ಇದದ, ಏನೋ ಒಂದು ರೀತಿ ಒಂದು ಆತ್ಮೀಯತೆ ಅದ, ಅವ್ರನ್ನ ತರಬೇಕಪ್ಪ ಅನ್ನುವಂಥದ್ದು ಅದ. ಆದರೆ ಏನೇನು ಆಗ್ತದೋ ಭವಿಷ್ಯದಲ್ಲಿ ಯಾರಿಗೂ ಗೊತ್ತು. ಯಾಕಂದರೆ ಡಿ ಕೆ ಶಿ ಅವರು ಸಹಿತ ಎದುರಾಳಿ ಸಾಮಾನ್ಯ ಇಲ್ಲ. ಅವರು ಸುಲಭವಾಗಿ ಆ ಒಂದು ಸ್ಥಾನವನ್ನು ಅಂದರೆ ಮುಖ್ಯಮಂತ್ರಿ ಸ್ಥಾನವನ್ನಾಗಿರ್ಬೋದು, ಪ್ರಮುಖ ಸ್ಥಾನವನ್ನಾಗಿರೋ ಬಿಟ್ಟು ಕೊಡೋದಕ್ಕೆ ಅವರು ತಯಾರಿಲ್ಲ. ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ರಾಜಕೀಯದಲ್ಲಿ ಇರೋದನ್ನ ಅದೇನು ತಪ್ಪಂತಲ್ಲ, ಅವರು ಪ್ರಯತ್ನ ಮಾಡಿ ಇವರು ಮಾಡಿ. ಆದರೆ ಇಲ್ಲೇ ಒಂದು ಒ ಬಿ ಸಿ ಮೂಮೆಂಟ್ ಅಥವಾ ಬಿದ್ದವರ ಏನದ ಜನಾಂಗದ ಬಗ್ಗೆ ಅಷ್ಟು ಕಾಳಜಿ ಇದ್ದ ನಿಜವಾಗಿ ಮಾಡೋರು ಬರಬೇಕಾಗಿದೆ ಆ ಕೆಲಸ. ಅದರಲ್ಲಿ ಸಿದ್ದರಾಮಯ್ಯನೂ ಸ್ವಲ್ಪ ಮಾಡಿದಾರೆ ಅಂತ ಇರಬೇಕಾಗ್ತದೆ. ಇನ್ನೂ ಭಾಳಷ್ಟು ಕೆಲಸಗಳಿದ್ದ ಅವ್ರ ಕಡೆ ಆಗುವಂಥದ್ದು. ಮತ್ತು ಅದರಲ್ಲೂ ಈ ಒ ಬಿ ಸಿ ಜೊತೆಗೆ ಒಂದಿಷ್ಟು ಇನ್ನಷ್ಟು ಏನಾದರೂ ಒಂದು ಆರ್ಥಿಕ ವ್ಯವಸ್ಥೆಗೆ ಹೊಸ ರೂಪಗಳನ್ನ ಏನಾದರೂ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯರು. ನೋಡಬೇಕಾಗಿದೆ ಮುಂದೆ. ಬಟ್ ಆದರೂ ಅವ್ರ ಮೇಲೆ ಒಂದಿಷ್ಟು ಹೋಪ್ಸ್ ಇದೆ. ಯಾಕಂದರೆ ಬಿದ್ದ ಸಮುದಾಯದ್ದು, ರೈತ ಸಮುದಾಯದ ಬಗ್ಗೆ ಒಂದಿಷ್ಟು ಕಳಕಳಿ ಕಾಳಜಿದಂಥ ವ್ಯಕ್ತಿ ಇದ್ದಾರೆ. ಈಗ ಒಂದು ಅರ್ಥನೀತಿಯನ್ನು ಹೊಸದಾಗಿ ಏನಾದರೂ ಮಾಡ್ಬೋದಾ ಅನ್ನೋದು ಅದಿನಲ್ಲಿ ಕೆ ಎನ್ ರಾಜೇಂದ್ರ ಮಾತ್ರ ಸಚಿವರ ಸಮೀಪದಲ್ಲಿ ಆಗಬಹುದು ಎನ್ನುವಂಥ ವಾತಾವರಣವನ್ನು ಇವತ್ತಿನ ಇಂಟರ್ವ್ಯೂದಿಂದ ಹೊರಬರುವಂಥದ್ದು. ಜೊತೆಗೆ ಅವರು